ಇನ್ನು ವಿನೇಶ್ ಫೋಗಾಟ್ ಅನರ್ಹಗೊಂಡಿರೋದು ನಿಜಕ್ಕೂ ದುರದೃಷ್ಟಕರ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ವಿನೇಶ್ ಫೋಗಾಟ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ನಿಮ್ಮ ತಾಕತ್ತು, ಪರಿಶ್ರಮ, ತ್ಯಾಗ ಇದೆಲ್ಲವೂ ಕೂಡ ದೇಶಕ್ಕೆ ಸ್ಫೂರ್ತಿ. ಈ ಘಟನೆಯಿಂದ ನಿಮ್ಮ ಸಾಧನೆಗೆ ಯಾವತ್ತೂ ಕೂಡ ಅಡ್ಡಿ ಆಗೋದಿಲ್ಲ. ನೀವು ನಮ್ಮ ದೇಶಕ್ಕೆ ಗೌರವ ತಂದುಕೊಟ್ಟವರು ಅಂತ ಹೇಳಿ ವಿನೇಶ್ ಫೋಗಾಟ್ ಬೆಂಬಲಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದಾರೆ. ನೋಡಿ, ಇದು ಟ್ವೀಟ್ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ವಿನೇಶ್ ಫೋಗಾಟ್ ಅವರಿಗೆ. ಇದು ನಿಜಕ್ಕೂ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದುರದೃಷ್ಟಕರವಾದಂಥ ಒಂದು ಘಟನೆ ಇದು, ಒಲಿಂಪಿಕ್ಸ್ನಿಂದ ಹೊರಬಿದ್ದಿರುವಂಥದ್ದು. ಆದರೆ ನಿಮ್ಮ ಈ ಒಂದು ತ್ಯಾಗ ಜೊತೆಗೆ ನಿಮ್ಮ ಒಂದು ಪರಿಶ್ರಮ ಇದೆಲ್ಲವೂ ಕೂಡ ಯಾವುದೂ ವೇಸ್ಟ್ ಆಗೋದಿಲ್ಲ. ಇದೆಲ್ಲವೂ ದೇಶಕ್ಕೆ ಸ್ಫೂರ್ತಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ, ಈ ಒಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಕಡೆ ವಿನೇಶ್ ಫೋಗಾಟ್ ಅವರು ಅನರ್ಹಗೊಂಡು ಈಗ ಅವರ ಆರೋಗ್ಯ ಕೂಡ ಸ್ವಲ್ಪ ಕ್ಷೀಣಿಸಿದೆ. ಯಾಕಂದರೆ ಡಿಹೈಡ್ರೇಷನ್ ಆಗಿದ್ದರಿಂದಾಗಿ ಸಹಜವಾಗಿ ಈ ಒಂದು ಆಘಾತವನ್ನು ಸಹಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಈಗ ಅವರು ಸದ್ಯಕ್ಕೆ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಅಲ್ಲೇ ಪ್ಯಾರಿಸ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.